ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತ. ಸಿದ್ದರಾಮಯ್ಯ ದೇವರಾಜ್ ಅರಸು ಆಡಳಿತಾವಧಿಯ ದಾಖಲೆ ಮುರಿಯಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆದರೆ ಇದರ ಹಿಂದೆ ಅವರ ನಿರಂತರ ಶ್ರಮ ಇದೆ. 40 ವರ್ಷಗಳ ಸುದೀರ್ಘ ರಾಜಕಾರಣದ ಅನುಭವ ಹಾಗೂ ಹೋರಾಟಗಳಿವೆ. ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯನ ಹುಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಕಡು ಬಡತನದ ಮನೆಯಲ್ಲಿ ಹುಟ್ಟಿದ ವ್ಯಕ್ತಿ. ಕರ್ನಾಟಕ ಕಂಡ ಮಾಸ್ ಲೀಡರ್ ಪಟ್ಟಿಯಲ್ಲಿ ಜಾಗ ಕಲ್ಪಿಸಿಕೊಂಡಿದೆ ಒಂದು ಅದ್ಭುತ ಪಯಣ. ಹೇಗಿತ್ತು ಸಿದ್ದರಾಮಯ್ಯ ರಾಜಕೀಯ ಏಳು ಬೀಳಿನ ಬದುಕು? ಲಾಯರ್ನಿಂದ ಲೀಡರ್ ಆಗುವವರೆಗೆ, ಕುರಿ ಕಾಯೋದ್ರಿಂದ ಹಿಡಿದು ಬಜೆಟ್ನಲ್ಲಿ ರೆಕಾರ್ಡ್ ಮಾಡುವವರೆಗೆ. ಇದುವೇ ಹೊತ್ತಿನ ಸ್ಪೆಷಲ್ ರೆಕಾರ್ಡ್ ರಾಮಯ್ಯ ಸಿದ್ದ ನಾಯಕ ಭಾಗ 2. ಟಗರು, ಸಿದ್ದು, ಅಹಿಂದ ನಾಯಕ, ರಾಜ್ಯ ರಾಜಕೀಯದ ಮಾಸ್ ಲೀಡರ್, ಹೀಗೆ ಹಲವು ಹೆಸರುಗಳೊಂದಿಗೆ ಖ್ಯಾತರಾಗಿರೋದು ಸಿಎಂ ಸಿದ್ದರಾಮಯ್ಯ. ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿದ ರಾಜಕಾರಣಿ. ಕಾಂಗ್ರೆಸ್ನಲ್ಲಿ ತಮ್ಮದೇ ನಾಯಕತ್ವದ ಹಿಡಿತ ಸಾಧಿಸಿರುವ ನಾಯಕ. ಅಹಿಂದ ಸಮುದಾಯಕ್ಕೆ ನೆಚ್ಚಿನ ನಾಯಕ. ರಾಜ್ಯ ರಾಜಕಾರಣದಲ್ಲಿ ಈ ಮಟ್ಟದ ಪ್ರಭಾವಿ ನಾಯಕನಾಗಿ ಬೆಳೆದಿರುವ ಸಿದ್ದರಾಮಯ್ಯ ಅನೇಕ ಏಳು ಬೀಳುಗಳನ್ನ ಕಂಡಿದ್ದಾರೆ. ಆದರೆ ಹಠ ಬಿಡದ ಛಲವಾದಿಯಂತೆ ಎಲ್ಲವನ್ನ ಮೆಟ್ಟು ನಿಂತು ಈಗ ಅರಸು ದಾಖಲೆ ಮುರಿಯುವ ಹೊಸ್ತಿಲಲ್ಲಿ ಇದ್ದಾರೆ. ಸಿದ್ದು ತಮ್ಮ ಜೀವಮಾನದಲ್ಲಿ ಮಾಡಿರುವ ಸಾಧನೆಗಳು ಏನು? ಸಿದ್ದರಾಮನ ಹುಂಡಿಯಿಂದ ವಿಧಾನಸೌಧದವರೆಗೆ ಹೇಗಿತ್ತು ಅವರ ಪಯಣ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯನ ಹುಂಡಿ ಅನ್ನೋ ಸಣ್ಣ ಗ್ರಾಮದಲ್ಲಿ ಹುಟ್ಟಿದ ಪುಟ್ಟ ಬಾಲಕ. ಮುಂದಿನ ಕನಸುಗಳ ಬಗ್ಗೆ ಹೆಚ್ಚು ಯೋಚಿಸಿದವನಲ್ಲ. ಆದರೆ ಅವರ ಅಜ್ಜಿ ಒಂದು ದಿನ ಹೇಳ್ತಾರೆ, ನೀನೊಂದು ದಿನ ದೊಡ್ಡ ಮನುಷ್ಯನಾಗ್ತೀಯ, ಜಗಮೆಚ್ಚೋ ನಾಯಕನಾಗ್ತೀಯ ಅಂತ. ಕಾಕತಾಳೀಯವೋ ಇಲ್ಲಿ ಆ ಅಜ್ಜಿ ಹೇಳಿದ ಭವಿಷ್ಯವೇ ನಿಜವೇ ಆಯಿತು. ಆದರೆ ಆ ವ್ಯಕ್ತಿ ರಾಜ್ಯ ಕಂಡ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿ ಬೆಳೆದು ಬಿಟ್ರು. ಹೆಸರು ಸಿದ್ದರಾಮಯ್ಯ. ಹೌದು, ಸಿದ್ದರಾಮಯ್ಯನ ಹುಂಡಿಯಲ್ಲಿ ದನ ಮೇಯಿಸುತ್ತಿದ್ದ ಒಬ್ಬ ಹುಡುಗ. ರಾಜ್ಯ ಸಿಎಂ ಗದ್ದುಗೆ ಏರಿದ್ದೇ ಒಂದು ಅದ್ಭುತ ಪಯಣ. ವೀರ ಮಕ್ಕಳ ಕುಣಿತ ಕುಣಿಯುತ್ತಿದ್ದ ಹುಡುಗ ಈಗ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಒಂದು ಹೆಗ್ಗುರುತು ಮೂಡಿಸಿರುವ ನಾಯಕ. ಅವರು ಬೆಳೆದು ಬಂದ ದಾರಿಯೇ ಒಂದು ರೋಚಕ. ಅಂದು ಸಿದ್ದು ಅಜ್ಜಿ ಹೇಳಿದ ಭವಿಷ್ಯ ನಿಜವೇ ಆಯಿತು. ಕರ್ನಾಟಕದ ಪ್ರಭಾವಿ ರಾಜಕಾರಣಿಯಾಗಿ ಬೆಳೆದ ಟಗರು. ಹೌದು, ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಅವರ ತಾಯಿಯ ತಾಯಿ ಅಂದ್ರೆ ಸಿದ್ದರಾಮಯ್ಯನವರ ಅಜ್ಜಿ. ಅವರು ಚಿಕ್ಕವರಿದ್ದಾಗಲೇ ಒಂದು ಭವಿಷ್ಯ ನುಡಿದಿದ್ರಂತೆ. ನೀನು ಹಣದ ಉಪ್ಪರಿಗೆ ಮೇಲೆ ಕೂತಿದೀಯ, ನೀನೇ ಮುಂದೆ ಒಂದು ದಿನ ದೊಡ್ಡ ವ್ಯಕ್ತಿ ಆಗ್ತೀಯಾ ಅಂತ. ಆದರೆ ಅಂದು ಅದನ್ನ 6 ವರ್ಷದ ಬಾಲಕನಾಗಿದ್ದ ಸಿದ್ದರಾಮಯ್ಯ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಕಾಕತಾಳೀಯವೋ ಅಜ್ಜಿ ಹೇಳಿದ ಭವಿಷ್ಯವೇ ನಿಜವಾಯಿತೋ ಗೊತ್ತಿಲ್ಲ. ಇಂದು ಸಿದ್ದರಾಮಯ್ಯ ರಾಜ್ಯ ಮೆಚ್ಚಿದ ಸಿಎಂ ಆಗಿ, ಪ್ರಭಾವಿ ರಾಜಕಾರಣಿಯಾಗಿ, ಏಕಾಂಗಿಯಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ಸಾಮರ್ಥ್ಯ ಹೊಂದಿರುವ ನಾಯಕನಾಗಿ ಬೆಳೆದಿದ್ದಾರೆ. 2 ಬಾರಿ ಸಿಎಂ ಆಗಿ ಆಯ್ಕೆಯಾಗಿದ್ದು ಸಾಮಾನ್ಯ ಮಾತೇನಲ್ಲ. ಬಾಲ್ಯದಲ್ಲಿ ವೀರ ಕುಣಿತ, ದನ ಮೇಯಿಸುವ ಕಾಯಕ. ಶಾಲೆಯ ಮೆಟ್ಟಿಲನ್ನೇ ಏರದ ಹುಡುಗ 5ನೇ ಕ್ಲಾಸಿಗೆ ಎಂಟ್ರಿ. ಇನ್ನು ಸಿದ್ದರಾಮಯ್ಯ ಬಾಲ್ಯದ ಸೊಗಡು ಒಂದು ರೀತಿ ವಿಶೇಷವಾದದ್ದು. ಬಾಲ್ಯದಲ್ಲಿ ಅವರಿಗೆ 6 ವರ್ಷವಾದಾಗ 1ನೇ ಕ್ಲಾಸಿಗೆ ಅವರ ತಂದೆ ಸೇರಿಸಲೇ ಇಲ್ಲ. ಅದರ ಬದಲು ಜಾನಪದ ವೀರ ಮಕ್ಕಳ ಕುಣಿತಕ್ಕೆ ಸೇರಿಸಿದ್ರು. ಅಲ್ಲಿ ವೀರ ಕುಣಿತ ಕಲಿತ ಸಿದ್ದರಾಮಯ್ಯ ಮುಂದೆ ಅದು ಬಂದಾಗಿ ಹೋದಾಗ ಊರು ಮಕ್ಕಳೊಂದಿಗೆ ಕುರಿ ಮೇಯಿಸುವುದು, ದನ ಮೇಯಿಸುವುದು ಮಾಡಿಕೊಂಡಿದ್ರು. ಈ ವೇಳೆ ಆ ಊರಿನ ಮೇಷ್ಟ್ರು ಮನೆ ಮನೆಗೆ ತೆರಳಿ ಶಾಲೆಗೆ ಸೇರದಿರುವ ಮಕ್ಕಳನ್ನ ಶಾಲೆಗೆ ಸೇರಿಸುವ ಕೆಲಸ ಮಾಡ್ತಿದ್ರು. ಈ ವೇಳೆ ಅವರಿಗೆ ಕಣ್ಣಿಗೆ ಬಿದ್ದಿದ್ದು ಸಿದ್ದರಾಮಯ್ಯ. ನಂತರ ಸಿದ್ದರಾಮಯ್ಯ ತಂದೆಗೆ ತಿಳಿ ಹೇಳಿ ನೇರವಾಗಿ 5ನೇ ತರಗತಿಗೆ ಸಿದ್ದರಾಮಯ್ಯಗೆ ದಾಖಲಿಸಿಕೊಂಡ್ರು. ಇದನ್ನ ಸಿದ್ದರಾಮಯ್ಯನವರೇ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ. ಕಾಲೇಜು ದಿನಗಳಲ್ಲಿಯೇ ಶುರು ಹೋರಾಟ ಮನೋಭಾವ. ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರತಿಭಟನೆ, ಚಳುವಳಿಗಳಲ್ಲಿ ಭಾಗಿ.
ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿಎಸ್ಸಿ ಹಾಗೂ ಎಲ್ಎಲ್ಬಿ ಮಾಡುವ ವೇಳೆ ಸಿದ್ದರಾಮಯ್ಯ ರೈತ ಹೋರಾಟಗಾರ ನಂಜುಂಡಸ್ವಾಮಿಯವರ ಸಂಪರ್ಕಕ್ಕೆ ಬಂದಿದ್ರು. ಅವರ ಪ್ರಭಾವದಿಂದಲೇ ಅವರಲ್ಲಿ ಹೋರಾಟ ಮನೋಭಾವನೆ ಬೆಳೆಯಿತು. ಮುಂದೆ ಅದು ರಾಜಕಾರಣಕ್ಕೆ ಬರಲು ದೊಡ್ಡ ವೇದಿಕೆ ಆಯಿತು. ಇದೇ ಸಮಯದಲ್ಲಿ ಭಾರತೀಯ ಲೋಕದಳದಿಂದ ಟಿಕೆಟ್ ಪಡೆದ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಅಚ್ಚರಿ ರೀತಿಯಲ್ಲಿ ಗೆಲುವು ಸಾಧಿಸಿದ್ರು. 1983ರಲ್ಲಿ ನಡೆದ ಕರ್ನಾಟಕದ 7ನೇ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ದಾಖಲಿಸಿದ ಸಿದ್ದರಾಮಯ್ಯ ನಂತರ ಹಿಂದಿರುಗಿ ನೋಡಲೇ ಇಲ್ಲ. ನಂತರ 2 ವರ್ಷದಲ್ಲಿ ರಾಮಕೃಷ್ಣ ಹೆಗಡೆಯವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗುವ ಮೂಲಕ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲನ್ನ ಸ್ಥಾಪಿಸಿದ್ರು. ಬಯಸದೆ ಬಂದ ಹಣಕಾಸು ಮಂತ್ರಿ ಭಾಗ್ಯ. ಸಿದ್ದು ಮಂಡಿಸಿದ ಮೊದಲ ಬಜೆಟ್ ಹೇಗಿತ್ತು? ಸದ್ಯ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಮಂತ್ರಿ ಅಂತ ಸಿಎಂ ಸಿದ್ದರಾಮಯ್ಯ ದಾಖಲೆ ಮಾಡಿದ್ದಾರೆ. ಅವರ ಹೆಸರಿಗೆ ಹಲವು ದಾಖಲೆಗಳು ಇವೆ, ಆದರೆ ಇದು ಪ್ರಮುಖ ದಾಖಲೆ. ಸಿಎಂ ಸಿದ್ದರಾಮಯ್ಯ ಮೊದಲು ಬಜೆಟ್ ಮಂಡಿಸಿದ್ರು. 1995, 1996ರ ಸಾಲಿನಲ್ಲಿ ಎಚ್.ಡಿ. ದೇವೇಗೌಡರು ಸಿಎಂ ಆದ ಕಾಲದಲ್ಲಿ ಇವರಿಗೆ ಹಣಕಾಸು ಸಚಿವ ಸ್ಥಾನ ನೀಡಿದ್ರು. ಪ್ರಮುಖವಾಗಿ ಸಿದ್ದರಾಮಯ್ಯಗೆ ಹಣಕಾಸು ಸಚಿವರಾಗಲು ಮನಸ್ಸಿರಲಿಲ್ಲ, ಅವರಿಗೆ ಕಂದಾಯ ಸಚಿವರಾಗುವ ಮನಸ್ಸಿತ್ತು. ಆದರೆ ದೇವೇಗೌಡರು ಸಿದ್ದರಾಮಯ್ಯಗೆ ನೀವೇ ಈ ಸಚಿವಾಲಯವನ್ನ ನಿಭಾಯಿಸಬೇಕು ಅಂತ ಹೇಳಿದ್ರು. ಎಕನಾಮಿಕ್ಸ್ ಬಗ್ಗೆ ಅಷ್ಟೊಂದು ಜ್ಞಾನವಿಲ್ಲದ ಸಿದ್ದರಾಮಯ್ಯ ಕೊನೆಗೆ ದೇವೇಗೌಡರ ಮಾತಿಗೆ ಕಟ್ಟುಬಿದ್ದು ಅದನ್ನ ಸವಾಲಾಗಿ ಸ್ವೀಕರಿಸಿ ಗೆದ್ದು ಬಂದ್ರು. ಸಿದ್ದು ಮೊದಲ ಬಜೆಟ್ ಮಂಡನೆಗೆ ಮುನ್ನ ಟೀಕೆಗಳ ಪ್ರಹಾರ. ಟೀಕೆಗಳನ್ನು ಮೆಟ್ಟಿ ನಿಂತು ಸಮರ್ಥ ಬಜೆಟ್ ಮಂಡಿಸಿದ ಟಗರು. ಇನ್ನು ಸಿದ್ದರಾಮಯ್ಯ ಮೊದಲ ಬಜೆಟ್ ಮಂಡಿಸ್ತಾರೆ ಅನ್ನೋ ಮಾತುಗಳು ಕೇಳಿಬಂದಾಗ ನೂರಾರು ಟೀಕೆಗಳು ಅವರ ಬಗ್ಗೆ ಕೇಳಿಬಂದಿದ್ವು. ಹಲವು ಪತ್ರಿಕೆಗಳು ಹಲವು ರೀತಿಯ ಟೀಕೆಗಳನ್ನ ಮಾಡಿದ್ವು. ಆದರೆ ಆ ಎಲ್ಲ ಟೀಕೆಗಳನ್ನ ಸವಾಲಾಗಿ ಸ್ವೀಕರಿಸಿದ ಸಿದ್ದರಾಮಯ್ಯ ತಮ್ಮ ಮೊದಲ ಬಜೆಟ್ ಮಂಡಿಸಿದ್ರು. 1995-96ರ ಸಾಲಿನ ಬಜೆಟ್ ಮಂಡನೆ ಸಿದ್ದು ಮಂಡಿಸಿದ ಮೊದಲ ಬಜೆಟ್ ಆಗಿತ್ತು. ಸಿದ್ದರಾಮಯ್ಯ ದೇವೇಗೌಡರ ಕ್ಯಾಬಿನೆಟ್ನಲ್ಲಿ ಹಣಕಾಸು ಸಚಿವರಾಗಿದ್ದ ವೇಳೆ ತಮ್ಮ ಮೊಟ್ಟ ಮೊದಲ ಬಜೆಟ್ ಮಂಡಿಸುವಾಗ ಟೀಕೆಗಳ ಮಹಾಪೂರವೇ ಹರಿದು ಬಂದಿತ್ತು. ಅದನ್ನ ದಾಟಿ ಬಂದ ಸಿದ್ದರಾಮಯ್ಯ ಮುಂದೆ ಬರೆದಿದ್ದು ಇತಿಹಾಸ. ಕೇವಲ ಬಜೆಟ್ ವಿಚಾರದಲ್ಲಿ ಮಾತ್ರವಲ್ಲ, ರಾಜ್ಯ ರಾಜಕಾರಣದಲ್ಲಿ ಅನೇಕ ಹುದ್ದೆಗಳನ್ನ ಸಿದ್ದು ನಿರ್ವಹಿಸಿದ್ದಾರೆ. ಹಣಕಾಸು ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಸಿಎಂ ಆಗಿ, ಹೀಗೆ ತಮ್ಮ ರಾಜಕೀಯ ಬದುಕಿನಲ್ಲಿ ಸಿದ್ದು ಖಾಲಿ ಕುಳಿತ ಉದಾಹರಣೆಗೆ ಇಲ್ಲ. ಸಿದ್ಧ ರಾಜಕೀಯ ಬದುಕಿನ ಮತ್ತಷ್ಟು ಕಥೆಗಳು ಎಲ್ಲಿದೆ ನೋಡಿ. ಬಜೆಟ್ ಮಂಡನೆ ಮಾಡುವುದು ಅಂದ್ರೆ ಒಂದು ಸಾಧಾರಣ ವಿಷಯವಲ್ಲ. ಎಲ್ಲ ವರ್ಗಗಳಿಗೂ ಸಮವಾಗಿ ರಾಜ್ಯದ ಯೋಜನೆಗಳು ಹಂಚಿಕೆಯಾಗಬೇಕು. ಎಲ್ಲ ಕ್ಷೇತ್ರಗಳನ್ನ ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಯೋಜನೆಗಳು ಜಾರಿಯಾಗಬೇಕು. 95-96ರ ಸಾಲಿನಲ್ಲಿ ಸಿದ್ದು ಬಜೆಟ್ ಮಂಡಿಸಲು ನಿಂತಾಗ ಮಾಧ್ಯಮಗಳು ಅವರನ್ನ ಸಂಶಯದ ದೃಷ್ಟಿಯಿಂದ ನೋಡಿದ್ರು. ಇವರಿಂದ ಬಜೆಟ್ ಮಂಡಿಸಲು ಸಾಧ್ಯವಾ ಅನ್ನೋ ನಿಟ್ಟಿನಲ್ಲಿ ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಟೀಕೆ ಮಾಡಿದವರು. ಅವರಿಗೆ ಮೊದಲ ಬಜೆಟ್ನಲ್ಲಿಯೇ ತಕ್ಕ ಉತ್ತರ ಕೊಟ್ಟಿದ್ರು ಸಿದ್ದರಾಮಯ್ಯ. 100 ಕುರಿ ಎಣಿಸಲು ಬಾರದವರು ಬಜೆಟ್ ಮಂಡಿಸುವರೇ. ಸಿದ್ದರಾಮಯ್ಯ ಬಜೆಟ್ ಮೇಲೆ ಪತ್ರಿಕೆಗಳ ಟೀಕಾ ಪ್ರಹಾರ. ಎಸ್, ಸಿದ್ದು ವಿರುದ್ಧ ಅನೇಕ ಪತ್ರಿಕೆಗಳು ಈ ರೀತಿಯೇ ಬರೆದಿದ್ವು. 100 ಕುರಿ ಎಣಿಸಲು ಬರುವುದಿಲ್ಲ, ಈತ ಹೇಗೆ ಫೈನಾನ್ಸ್ ಮಿನಿಸ್ಟರ್ ಆಗ್ತಾನೆ, ಈತ ಏನು ಬಜೆಟ್ ಮಂಡಿಸ್ತಾನೆ ಅಂತ ಅದನ್ನೇ ಸವಾಲಾಗಿ ಸ್ವೀಕರಿಸಿದ ಸಿದ್ದು ತಮ್ಮ ಮೊದಲ ಬಜೆಟ್ ಮಂಡಿಸಿದ್ರು. ಆಮೇಲೆ ಆಗಿದ್ದು ಚರಿತ್ರೆಯೇ. ಸಿದ್ದರಾಮಯ್ಯನವರ ಹೆಸರು ಬಜೆಟ್ ರಾಮಯ್ಯ ಅಂತಲೇ ಖ್ಯಾತಿಗೊಳ್ಳುವಷ್ಟರ ಮಟ್ಟಿಗೆ ಅವರು ದಾಖಲೆಯ ಅಂಕಿಗಳಲ್ಲಿ ಬಜೆಟ್ ಮಂಡಿಸಿದ್ರು. ಒಟ್ಟು 16 ಬಜೆಟ್ ಮಂಡನೆ, 17ನೇ ಬಜೆಟ್ಗೆ ಸಿದ್ಧತೆ. ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸುವತ್ತ ರೆಕಾರ್ಡ್ ರಾಮಯ್ಯ. ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಪಾಲಿಗೆ ಇರುವಷ್ಟು ರೆಕಾರ್ಡ್ ಬಹುಶಃ ಯಾರ ಪಾಲಿಗೂ ಇಲ್ಲ ಅನ್ಸುತ್ತೆ.
ಪೂರ್ಣಾವಧಿ ಸಿಎಂ ಆಗಿ ಸೇವೆ ಸಲ್ಲಿಸುವಲ್ಲಿಯೂ ರೆಕಾರ್ಡ್, ಅತಿ ಹೆಚ್ಚು ದಿನಗಳ ಕಾಲ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದರಲ್ಲಿಯೂ ಇನ್ನೇನು ಹೊಸ ದಾಖಲೆ ಬರೆಯಲಿದ್ದಾರೆ. ಇನ್ನು ಬಜೆಟ್ ಮಂಡನೆ ವಿಚಾರದಲ್ಲಿಯೂ ಕೂಡ ಹೊಸ ದಾಖಲೆ ಬರೆದಿದ್ದಾರೆ. ಈ ಹಿಂದೆ ಮಾಜಿ ಸಿಎಂ ದಿವಂಗತ ರಾಮಕೃಷ್ಣ ಹೆಗಡೆಯವರು 13 ಬಾರಿ ಬಜೆಟ್ ಮಂಡನೆ ಮಾಡಿ ದಾಖಲೆ ಬರೆದಿದ್ರು. ಈಗಾಗಲೇ ಆ ದಾಖಲೆಯನ್ನ ಮುರಿದಿರುವ ಸಿದ್ದರಾಮಯ್ಯ ಒಟ್ಟು 16 ಬಜೆಟ್ ಮಂಡನೆ ಮಾಡಿದ್ದಾರೆ. ಈಗ 17ನೇ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ದಾರೆ. ಅವರು ಮಂಡಿಸಿದ ಮೊದಲ ಬಜೆಟ್ ಗಾತ್ರ 14ರಿಂದ 15 ಸಾವಿರ ಕೋಟಿಯಷ್ಟಾಗಿದ್ರೆ, ಈ ಹಿಂದೆ ಅಂದ್ರೆ 2024ರಲ್ಲಿ ಮಂಡಿಸಿದ ಬಜೆಟ್ ಗಾತ್ರ ಬರೋಬ್ಬರಿ 4 ಲಕ್ಷ ಕೋಟಿಗೂ ಅಧಿಕ. ಅಂದ್ರೆ ಅವರು ನಡೆದು ಬಂದ ರಾಜಕೀಯ ಜೀವನವನ್ನ ನೀವು ಊಹಿಸಿಕೊಳ್ಳಬಹುದು. ದಳ ತೊರೆದು ಕೈ ಹಿಡಿದ ಸಿದ್ದರಾಮಯ್ಯ ಬೆಳೆದಿದ್ದು ಹೇಗೆ? ಮುಳುಗುತ್ತಿದ್ದ ಕಾಂಗ್ರೆಸ್ ಹಡಗನ್ನ ಮತ್ತೆ ಮೇಲೆತ್ತಿದ ನಾಯಕ. ದೇವೇಗೌಡರ ಜೊತೆ ಅಹಿಂದ ಸಮಾವೇಶದ ವಿಚಾರವಾಗಿ ಮುನಿಸಿಕೊಂಡು ಆಚೆ ಬಂದ ಸಿದ್ದರಾಮಯ್ಯ ಜುಲೈ 22, 2006ರಂದು ಕಾಂಗ್ರೆಸ್ ಅನ್ನ ಸೇರಿಕೊಂಡ್ರು. ಕೇವಲ 7 ವರ್ಷಗಳಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿ ಬೆಳೆದ್ರು. ಕಾಂಗ್ರೆಸ್ ಜೋಳಿಗೆಯಿಂದ ಜಾರಿ ಹೋಗ್ತಿದ್ದ ಅಹಿಂದ ಮತಗಳನ್ನ ವಾಪಸ್ ಕಾಂಗ್ರೆಸ್ಗೆ ತರುವಲ್ಲಿ ಸಿದ್ದು ದೊಡ್ಡ ಯಶಸ್ವಿಯಾದ್ರು. ಯಾವ ಹಿಂದುಳಿದ ಹಾಗೂ ಪ್ರಭಾವಿ ನಾಯಕನಿಗೆ ಕಾಂಗ್ರೆಸ್ ತನ್ನದೇ ಪಕ್ಷದಲ್ಲಿ ಹುಡುಕುತ್ತಿತ್ತೋ ಅದೇ ಪಕ್ಷಕ್ಕೆ ಸಿಎಂ ಸಿದ್ದು ವರವಾಗಿ ಬಂದಂತೆ ಬಂದ್ರು. ಅವರು ಕಾಂಗ್ರೆಸ್ ಸೇರಿದ ವೇಳೆ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರ 2020 ಸರ್ಕಾರ ಅಸ್ತಿತ್ವದಲ್ಲಿತ್ತು. 2008ರಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದ ಸಿದ್ದರಾಮಯ್ಯ ಅಲ್ಲಿ ತಮ್ಮ ಅಸಲಿ ನಾಯಕತ್ವದ ತಾಕತ್ತನ್ನ ಕರ್ನಾಟಕಕ್ಕೆ ತೋರಿಸಿದ್ರು. ಕಲಾಪದಲ್ಲಿ ತೋಳು ತಟ್ಟಿ ಅಬ್ಬರಿಸಿದ್ದ ಸಿದ್ದು. ಬಳ್ಳಾರಿ ಪಾದಯಾತ್ರೆಯಿಂದ ಕೈಪಡಿಯಲ್ಲಿ ಮಿಂಚು. ಎಸ್, ಅಂದಿನ ಯಡಿಯೂರಪ್ಪ ಸರ್ಕಾರದ ಮೇಲೆ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದ್ವು. ಪ್ರಮುಖವಾಗಿ ಗಣಿ ಧಣಿ ಅಂತಲೇ ಖ್ಯಾತಿ ಪಡೆದಿದ್ದ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ವಿರುದ್ಧ ದೊಡ್ಡ ಆರೋಪಗಳು ಹರಿದಾಡುತ್ತಿದ್ವು. ಇದೇ ಸಮಯದಲ್ಲಿ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಜನಾರ್ದನ ರೆಡ್ಡಿ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅಂತ ಸವಾಲೆಸ್ತಿದ್ರು. ಇದಕ್ಕೆ ಗುಟ್ಟುರಿದ ಟಗರು ತೋಳು ತಟ್ಟಿ ಬಂದೇ ಬರ್ತೀನಿ, ತಾಕತ್ತಿದ್ರೆ ನೀವು ತಡೀರಿ ಅಂತ ಮರು ಸವಾಲು ಎಸೆದ್ರು. ಅದಾದ ಮೇಲೆ ನಡೆದಿದ್ದು ಮಹಾ ಹೋರಾಟ. ಏನ್ರಿ ಜನಾರ್ದನ್ ರೆಡ್ಡಿ ಅವರೇ, ನನಗೆ ಸವಾಲ್ ಹಾಕಿದ್ರಿ, ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ. ನೀ ತಾಕತ್ತಿದ್ರೆ ಬಾ ನೋಡೋಣ ಈಗ ಬಳ್ಳಾರಿಗೆ. ಬರಕ್ ಸಾಧ್ಯ ಇಲ್ಲ. ಇದೇ ಪ್ರಜಾಪ್ರಭುತ್ವ ಅಂತಂದ್ರೆ. ಸಿದ್ದು ನಾಯಕತ್ವದಲ್ಲಿ ನಡೀತು ಬಳ್ಳಾರಿ ಪಾದಯಾತ್ರೆ. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವಿಜಯ ಯಾತ್ರೆ. ಎಸ್, ಯಾವಾಗ ಸಿದ್ದರಾಮಯ್ಯಗೆ ಜನಾರ್ದನ ರೆಡ್ಡಿ ಸವಾಲು ಎಸೆದ್ರು, ಸಿದ್ದು ತೋಳು ತಟ್ಟಿ ನಡ್ಕೊಂಡೇ ಬರ್ತೀನಿ ನೋಡಯ್ಯ ಅಂದು ಅಬ್ಬರಿಸಿದ್ರು. ಅದರ ಪರಿಣಾಮವಾಗಿ 2010 ಜುಲೈ 25ರಂದು ಬೆಂಗಳೂರಿನಿಂದ ಚಲೋ ಬಳ್ಳಾರಿ ಎಂದು ಅಬ್ಬರಿಸಿದ್ರು. ಬರೋಬ್ಬರಿ 320 ಕಿಲೋಮೀಟರ್ ಈ ಪಾದಯಾತ್ರೆ ನಡೆದು ಕೊನೆಗೆ ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶದೊಂದಿಗೆ ಮುಕ್ತಾಯಗೊಳಿಸಿದ್ರು. ಸಿದ್ದರಾಮಯ್ಯನವರ ಈ ಒಂದು ಪಾದಯಾತ್ರೆ ರಾಜ್ಯದಾದ್ಯಂತ ಮಾತ್ರವಲ್ಲ, ರಾಷ್ಟ್ರದಾದ್ಯಂತ ದೊಡ್ಡ ಸದ್ದು ಮಾಡಿತ್ತು. ಕೈ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತಂದಿತ್ತು. ಇದರ ಪರಿಣಾಮ ಹಾಗೂ ಸಿದ್ದರಾಮಯ್ಯನವರ ಅಹಿಂದ ನಾಯಕತ್ವದ ಪರಿಣಾಮದಿಂದಾಗಿ 2013ರಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನ ಮಕಾಡೆ ಮಲಗಿಸಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಸಿದ್ದು ಮೊದಲ ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನ್ಯಾಯವಾದುದನ್ನು ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. 2013ರಲ್ಲಿ ಸಿಎಂ ಆಗಿ ಮೊದಲ ಬಾರಿ ಸಿದ್ದು ಆಯ್ಕೆ. ರಾಜ್ಯಕ್ಕೆ ಅನ್ನ ಭಾಗ್ಯದ ಯೋಜನೆ ನೀಡಿದ ಅನ್ನರಾಮಯ್ಯ.
ಸಿಎಂ ಸಿದ್ದರಾಮಯ್ಯ 2013ರಲ್ಲಿ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಅನೇಕ ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತಂದರು. ಅದರಲ್ಲಿ ಅನ್ನಭಾಗ್ಯವೂ ಕೂಡ ಒಂದು. ಪ್ರತಿ ಕೆಜಿಗೆ ₹1 30 ಕೆಜಿ ಅಕ್ಕಿಯನ್ನ ಪ್ರತಿ ಕುಟುಂಬಕ್ಕೂ ನೀಡುವ ಯೋಜನೆ ದೊಡ್ಡ ಯಶಸ್ಸು ನೀಡಿತು. ಬಡವರ ಪಾಲಿಗೆ ಸಿದ್ದರಾಮಯ್ಯ ಅನ್ನರಾಮಯ್ಯ ಎನ್ನಿಸಿಕೊಂಡ್ರು. ನಂತರ ಬಂದ ಇಂದಿರಾ ಕ್ಯಾಂಟೀನ್, ಕ್ಷೀರಭಾಗ್ಯ, ಹೀಗೆ ಸಾಲು ಸಾಲು ಯೋಜನೆಗಳು ಸಿದ್ದರಾಮಯ್ಯನವರ ಮೇಲೆ ಅಹಿಂದ ವರ್ಗದ ಪ್ರೀತಿ ಮತ್ತಷ್ಟು ಹೆಚ್ಚಿಸಿದವು. 2018ರಲ್ಲಿ ಮರಳಿ ನೆಲಕಚ್ಚಿದ ಕಾಂಗ್ರೆಸ್ ಸರ್ಕಾರ. ಕುಸಿದ ಜೆಡಿಎಸ್ ಮೈತ್ರಿ, ಸಿದ್ದು ಮತ್ತೆ ವಿಪಕ್ಷ ನಾಯಕ. 2018ರಲ್ಲಿ ಮೋದಿ ಮೇನಿಯಾ ಹಾಗೂ ಯಡಿಯೂರಪ್ಪ ಕಂಬ್ಯಾಕ್ ಬಿಜೆಪಿಗೆ ಪ್ಲಸ್ ಆಗಿ ಪರಿಣಮಿಸಿದ್ವು. ಈ ವೇಳೆ ಬಿಜೆಪಿ ಸಂಪೂರ್ಣ ಬಹುಮತ ಪಡೆಯುವಲ್ಲಿ ವಿಫಲವಾಯಿತು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೂ ಕೂಡ ಯಡಿಯೂರಪ್ಪ ಕೆಲವೇ ದಿನಗಳಲ್ಲಿ ಬಹುಮತ ಸಾಬೀತುಪಡಿಸಲು ಆಗದೆ ರಾಜೀನಾಮೆ ನೀಡಿದ್ರು. ಕೊನೆಗೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ ಕಾಂಗ್ರೆಸ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟಿತು. ಕೊನೆಗೆ ಅದು ಕೂಡ ಕುಸಿದು ಬಿದ್ದು ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸರ್ಕಾರ ರಚನೆ ಮಾಡಿದ್ದು ಎಲ್ರಿಗೂ ಗೊತ್ತೇ ಇದೆ. 2021ರಲ್ಲಿ ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ 2023ರ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟಿತ್ತು. ಈ ಬಾರಿಯೂ ಆಡಳಿತ ಪಕ್ಷವನ್ನ ಕಟ್ಟಿಹಾಕುವಲ್ಲಿ ಸಿದ್ದು ವಿಪಕ್ಷ ನಾಯಕರಾಗಿ ದೊಡ್ಡ ಪಾತ್ರ ನಿಭಾಯಿಸಿದ್ರು. ನಂತರ ಸಿದ್ದು ನೇತೃತ್ವದಲ್ಲಿಯೇ ಸಾಗಿದ ಕಾಂಗ್ರೆಸ್ 2023ರಲ್ಲಿ ಈ ಹಿಂದಿಗಿಂತಲೂ ಅತಿ ಹೆಚ್ಚು ಬಹುಮತ ಪಡೆದು ಸರ್ಕಾರ ರಚನೆ ಮಾಡಿತು. 2ನೇ ಬಾರಿ ಸಿದ್ದರಾಮಯ್ಯ ಸಿಎಂ ಆಗಿ ಆಯ್ಕೆಯಾದರು. ಹೀಗೆ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನದಲ್ಲಿ ನಿರುದ್ಯೋಗಿಯಾಗಿ ಕುಳಿತಿದ್ದೇ ಇಲ್ಲ. ಒಮ್ಮೆ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, 2 ಬಾರಿ ಮುಖ್ಯಮಂತ್ರಿಯಾಗಿ, 2 ಬಾರಿ ವಿಪಕ್ಷ ನಾಯಕರಾಗಿ ಕಾರ್ಯನಿರ್ವಹಿಸಿ ಎಲ್ಲದರಲ್ಲಿಯೂ ಯಶಸ್ವಿಯಾಗಿದ್ದಾರೆ. ತೋಳು ತಟ್ಟಿದ್ರೆ ರಾಜಕೀಯ ಪೈಲ್ವಾನ್, ಮೇಷ್ಟ್ರಾದ್ರೆ ಅದ್ಭುತ ಕನ್ನಡ ವ್ಯಾಕರಣ. ಇನ್ನು ಸಿದ್ದರಾಮಯ್ಯ ಕೇವಲ ರಾಜಕೀಯ ಪಟು ಮಾತ್ರವಲ್ಲ, ಸದನದಲ್ಲಿ ಅಬ್ಬರಿಸುವುದು ಮಾತ್ರವಲ್ಲ, ಮಕ್ಕಳೊಂದಿಗೆ ಮಕ್ಕಳಾಗುವುದು ಅವರಿಗೆ ಗೊತ್ತು. ಕನ್ನಡದ ವ್ಯಾಕರಣದ ಬಗ್ಗೆ ಅವರಿಗೆ ದೊಡ್ಡ ಪ್ರೀತಿ. ಅದನ್ನು ಸದನದಲ್ಲಿಯೂ ಕೂಡ ಅನೇಕ ಬಾರಿ ಶಾಸಕರಿಗೆ ಪಾಠ ಮಾಡಿದ್ದಾರೆ. ಶಾಲಾ ಮಕ್ಕಳೊಂದಿಗೆ ಸಂವಾದ ನಡೆಸುವಾಗಲೂ ಕೂಡ ಅನೇಕ ಬಾರಿ ಸಂಧಿ, ಸಮಾಸ, ಅಲ್ಪಪ್ರಾಣ, ಮಹಾಪ್ರಾಣಗಳ ಬಗ್ಗೆ ಜ್ಞಾನ ನೀಡಿದ್ದಾರೆ. ಸಿದ್ದರಾಮಯ್ಯರಲ್ಲಿ ಕೇವಲ ಒಬ್ಬ ರಾಜಕಾರಣಿ, ಸಿಎಂ, ವಿಪಕ್ಷ ನಾಯಕನ ಗುಣ ಮಾತ್ರವಲ್ಲ, ಒಬ್ಬ ಪಕ್ಕ ಕನ್ನಡ ಮೇಷ್ಟ್ರ ಗುಣವೂ ಕೂಡ ಇದೆ. ಕನ್ನಡ ಸಂಧಿ, ಕನ್ನಡ ಮತ್ತು ಸ್ವರ ಸಂಧಿ, ವ್ಯಂಜನ ಸಂಧಿ. ಕನ್ನಡದಲ್ಲಿ ಎಷ್ಟು, ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? 41. ಅದರಲ್ಲಿ ಯೋಗವಾದ ಅದು ಗೊತ್ತಾ? ಏನು ಯೋಗವಾದ ಅಂದ್ರೆ? ಅನುಸ್ವಾರ, ವಿಸರ್ಗ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದವು? 34. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂದ್ರೆ ಗೊತ್ತಾ? ಮಾರುತಿ ಪ್ಲಸ್ ಈಶ್ವರ, ಮಾರುತೇಶ್ವರ. ಯಾವ ಸಂಧಿ? ನೋಡಿ, ಅವಳು ಒಬ್ಬಳೇ ಕರೆಕ್ಟ್ ಆಗಿ ಹೇಳುತ್ತೆ. ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಅವು ಬೇರೆ. ಆರಂಭ, ಆದೇಶ, ಲೋಕ, ಅವು ಕನ್ನಡ ಸಂಧಿಗಳು. ಇವೆಲ್ಲ ವ್ಯಂಜನ ಸಂಧಿಗಳು. ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಎಣ್ ಸಂಧಿ, ಬುದ್ಧಿ ಸಂಧಿ.
ಸಿದ್ದರಾಮನ ಹುಂಡಿ ಎಂಬ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಹುಡುಗನೊಬ್ಬ ಈಗ ಕರ್ನಾಟಕದ ಪ್ರಭಾವಿ ರಾಜಕಾರಣಿಯಾಗಿ ಅಹಿಂದ ಸಮುದಾಯದ ದೊಡ್ಡ ನಾಯಕನಾಗಿ ಬೆಳೆದಿದ್ದು ಸಾಮಾನ್ಯ ಸಾಧನೆಯಲ್ಲ. ಕೇವಲ ನಾಯಕತ್ವದ ಗುಣದಿಂದ, ಗಾಡ್ ಫಾದರ್ಗಳಿಲ್ಲದೆ ಎದೆಗುಂದದ ಎದೆಗಾರಿಕೆಯಿಂದ, ಸವಾಲುಗಳನ್ನ ತೋಳು ತಟ್ಟಿ ಸ್ವೀಕರಿಸುವ ತಾಕತ್ತಿನಿಂದಾಗಿ ಸಿದ್ದು ಈ ಮಟ್ಟಕ್ಕೆ ಬೆಳೆದು ತಮ್ಮದೇ ಒಂದು ಮತಗಳ ಆಕ್ಷೋಹಿಣಿ ಸೈನ್ಯ ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ. ಹೀಗಾಗಿಯೇ 4 ದಶಕಗಳ ತಮ್ಮ ರಾಜಕೀಯ ಬದುಕಿನಲ್ಲಿ ಸಿದ್ದು ಹಲವು ದಾಖಲೆಗಳನ್ನ ಬರೆದಿದ್ದಾರೆ, ಹಲವು ದಾಖಲೆಗಳನ್ನ ಮುರಿದಿದ್ದಾರೆ. ಹೀಗಾಗಿಯೇ ಅವರು ರೆಕಾರ್ಡ್ ರಾಮಯ್ಯ ಅಂತಲೇ ಖ್ಯಾತಿ ಪಡಿತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.